ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ಸ್ವಾಮ್ಯದ ಒಂದು ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಕಂಪ್ನಿಯ ಶೇರ್ನ ಒಂದು ಲೇಟೆಸ್ಟ್ ನ್ಯೂಸ್ ಇದೆ. ಹಾಗೆ ಆ ಸ್ಟಾಕ್ನ ಒಂದು ಸಂಪೂರ್ಣ ಡೀಟೇಲ್ಸನ್ನು ನೋಡೋಣ. ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದಾಗೆ ನಿಮ್ಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, SJVN ಲಿಮಿಟೆಡ್ ಅಂತೇಳಿ, ಸತ್ಲಜ್ ಜಲ ವಿದ್ಯುತ್ ನಿಗಮ ಲಿಮಿಟೆಡ್ ಅಂತೇಳಿ ಕಂಪ್ನಿ ಹೆಸರು, ಶೇರ್ನ ಹೆಸರು. ಇದ್ರದ್ದು ಏನು ಕೆಲಸ ಮಾಡುತ್ತೆ, ಏನು ನಿಮಗೆಲ್ಲ ಗೊತ್ತೇ ಇದೆ. ಪವರ್ ಸೆಕ್ಟರ್ನಲ್ಲಿದೆ ಇದು. ಇದ್ರದ್ದು ಮೇನ್ ರಿಸೋರ್ಸ್ ಏನಂದರೆ ಪವರ್ನಿಂದ, ಇದು ವಾಟರ್ನಿಂದ ಪವರ್ ಜನ್ರೇಟ್ ಮಾಡೋದು, ನೀರಿನ ಮುಖಾಂತರ ಜಲ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು SJVN ಮುಖ್ಯ ಉದ್ದೇಶ ಹಾಗೂ ಅದರ ಕೆಲಸ ಕೂಡ. ಇದು ಎಲ್ಲಿದೆ? ಹಿಮಾಚಲ ಪ್ರದೇಶದಲ್ಲಿ ಇದೊಂದು ಘಟಕ ಇದೆ ಹಾಗೂ ಇದರ ಒಂದು ಮೇನ್ ಬ್ರ್ಯಾಂಚ್ ಅಂತ ಹೇಳ್ಬೋದು. SJVN, ಸತ್ಲಜ್ ಜಲ ವಿದ್ಯುತ್ ನಿಗಮ ಲಿಮಿಟೆಡ್. ಮೇನ್ ರಿಸೋರ್ಸ್ ಏನಂದರೆ ವಾಟರ್ ರಿಸೋರ್ಸ್ನಿಂದ ಪವರ್ ಜನ್ರೇಟ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರು, ಟ್ರಾನ್ಸ್ಮಿಷನ್ಸ್ ಇವೆಲ್ಲದರಲ್ಲೂ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ವಿಂಡ್ ಎನರ್ಜಿಗೆ ಮತ್ತು ಕೆಲವೊಂದಿಷ್ಟು ಸೋಲಾರ್ ಇದಕ್ಕೆ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಬೇಕಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಇತ್ತೀಚೆಗೆ ಒಂದು ಚಾಲ್ತಿಯಲ್ಲಿದೆ ಅದು. ಗ್ರೀನ್ ಹೈಡ್ರೋಜನ್ ತುಂಬ ಮುಖ್ಯ, ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ಗೆ ಗ್ರೀನ್ ಹೈಡ್ರೋಜನ್ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ಬೇಕಂದ್ರೆ ಒಂದು ವಿಡಿಯೋನೇ ಆಗುತ್ತೆ, ಸುಮಾರು ಅರ್ಧ ಗಂಟೆವರೆಗೂ. ಹೀಗಾಗಿ ಗ್ರೀನ್ ಹೈಡ್ರೋಜನ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇವಾಗ ಕೇವಲ SJVNದ ನ್ಯೂಸ್ ಮತ್ತು ಅದರ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ನೋಡಿ, ಇದು SJVN ಒಂದು ಪವರ್ ಹೌಸ್ ಅಂತ ಹೇಳ್ಬೋದು. ಹಿಮಾಚಲ್ ಪ್ರದೇಶದಲ್ಲಿದೆ. ಈ ಥರ ಸಾಕಷ್ಟು ಒಂದು ಪವರ್ ಹೌಸ್ಗಳು ದೇಶದ ಬೇರೆ ಬೇರೆ ಕಡೆ ಇವೆ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಡಿಯೋದ ಕಾನ್ಸಂಟ್ರೇಷನ್ ಅಥವಾ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಇದೆ H2 ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್. ಇಂಡಿಯಾಸ್ ನೋಡಿ, H2 ಅಂದರೆ ನಿಮಗೆಲ್ಲ ಗೊತ್ತು, ವಾಟರ್ ಅಂತ. H2O ತೆಗೆದುಬಿಡಿ, H2 ಹೈಡ್ರೋಜನ್, ಪ್ಯೂರ್ಲಿ ಗ್ರೀನ್ ಹೈಡ್ರೋಜನ್. ಅದನ್ನಷ್ಟ ಬೇರ್ಪಡಿಸಿ ಪವರ್ ಜನರೇಟ್ ಮಾಡಲಿಕ್ಕೆ ಇತ್ತೀಚೆಗೆ ಉಪಯೋಗ ಮಾಡ್ತಿದ್ದಾರೆ ಜಗತ್ತಿನೆಲ್ಲೆಡೆ. ಸೊ ಇನ್ನು ದೇಶಕ್ಕೆ ಬಂದರೆ, ಇಂಡಿಯಾಸ್ ಫಸ್ಟ್ ಮಲ್ಟಿಪರ್ಪೋಸ್ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಇನಾಗರೇಟೆಡ್. ಇದೊಂದು ಸಂತೋಷದ ವಿಚಾರ ಅಂತ ಹೇಳ್ಬೋದು ಪವರ್ ಸೆಕ್ಟರ್ಗೆ. ದೇಶದ ಪ್ರಥಮ ಒಂದು ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟು ಸ್ಥಾಪನೆ ಆಗ್ತಾ ಇದೆ. ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ. ನೋಡಿ ಸ್ನೇಹಿತರೆ, ಒಂದು ಸೋಲಾರ್ ಕ್ವಾರ್ಟರ್ ಅಂತಕ್ಕಂಥ ಒಂದು ವೆಬ್ಸೈಟಿಂದ ಈ ಒಂದು ಸುದ್ದಿಯನ್ನು ತಮ್ಮ ಮುಂದೆ ಓದ್ತಾ ಇದ್ದೇನೆ. SJVN ಇನಾಗ್ರೇಟ್ಸ್ ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಆಟ್ ನಾಥ್ಪಾ ಜಾಕ್ರಿ ಹೈಡ್ರೋ ಪವರ್ ಸ್ಟೇಷನ್. ನೋಡಿ, NJHPS ಅಂದರೆ ನಾಥ್ಪಾ ಜಾಕ್ರಿ ಹೈಡ್ರೋ ಪವರ್ ಸ್ಟೇಷನ್ ಅಂತ ಇದೆ ಅದರ ಹೆಸರು. ಒಂದು ಸ್ಥಳದ ಹೆಸರು ಅಥವಾ ಪ್ರಾಜೆಕ್ಟ್ ಹೆಸರು, ಪವರ್ ಸ್ಟೇಷನ್ ಹೆಸರು. ಅಲ್ಲಿ SJVN ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಎನರ್ಜಿಯನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಸೊ ಇದೇ H2 ಹೇಳಿದ್ನಲ್ಲ ನಾನು ನಿಮಗೆ, ಗ್ರೀನ್ ಹೈಡ್ರೋಜನ್. ಸೊ ಹೇಳಿದೆ ನಿಮಗೆ, ವಿಂಡ್ ಎನರ್ಜಿಗೆ ಎಲ್ಲಕ್ಕೂ ಬೇಕಾಗುತ್ತೆ. ಅದು ಪ್ಯೂರ್ ವಾಟರ್ನಿಂದ ಬರುತ್ತೆ ಹೈಡ್ರೋಜನ್ನು, ಗ್ರೀನ್ ಹೈಡ್ರೋಜನ್ ಅಂತ ಹೇಳಿದ್ದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದರ ಸಪ್ರೇಟ್ ವಿಡಿಯೋ ಮಾಡೋಣ ಒನ್ಲಿ ಆನ್ ಗ್ರೀನ್ ಹೈಡ್ರೋಜನ್ ಬಗ್ಗೆ. ಇರಲಿ, ಇವತ್ತಿನ ಒಂದು ಗ್ರೀನ್ ಹೈಡ್ರೋಜನ್ದು ನೋಡಿ, SJVN ಲಿಮಿಟೆಡ್ ಹ್ಯಾಸ್ ಮಾರ್ಕ್ಡ್ ಅ ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ವಿತ್ ದ ಇನಾಗ್ರೇಷನ್ ಆಫ್ ಇಂಡಿಯಾಸ್ ಇನಾಗ್ರಲ್ ಮಲ್ಟಿಪರ್ಪೋಸ್ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಆಟ್ ಇಟ್ಸ್ 1500 ಮೆಗಾವ್ಯಾಟ್ ನಾಥ್ಪಾ ಜಾಕ್ರಿ ಹೈಡ್ರೋ ಪವರ್ ಸ್ಟೇಷನ್. ನೋಡಿ, 1500 ಮೆಗಾವ್ಯಾಟ್ದ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟನ್ನು NJPHSನಲ್ಲಿ ಸ್ಥಾಪನೆ ಮಾಡ್ತಿದೆ. ಅದು ಇಲ್ಲಿ ಹಿಮಾಚಲ್ ಪ್ರದೇಶ್. ದಿಸ್ ಪಯೋನಿಯರಿಂಗ್ ಪ್ರಾಜೆಕ್ಟ್ ಇನಾಗ್ರೇಟೆಡ್ ಬೈ ಚೇರ್ಪರ್ಸನ್ ಆ್ಯಂಡ್ MD ಶ್ರೀಮತಿ ಗೀತಾ ಕಪೂರ್. MD ಅವರು, ಯಾವುದು SJVN MD, ಆನ್ ಏಪ್ರಿಲ್ 24, ಮೊನ್ನೆಯಷ್ಟೇ ಸ್ಥಾಪನೆ ಮಾಡಿದ್ದಾರೆ. ಸಿಗ್ನಿಫೈಸ್ ಎ ಮೇಜರ್ ಸ್ಟೆಪ್ ಟುವರ್ಡ್ಸ್ ಅಡ್ವಾನ್ಸಿಂಗ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ನೇಷನ್ಸ್ ಪವರ್ ಸೆಕ್ಟರ್. ನೋಡಿ ಸ್ನೇಹಿತರೆ, ದೇಶದ ಒಂದು ಪವರ್ ಸೆಕ್ಟರ್ನಲ್ಲಿ ಗ್ರೇಟೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅವರು. ಯಾಕೆಂದರೆ ಗ್ರೀನ್ ಹೈಡ್ರೋಜನ್ನು
ಯಾವ ಕಂಪ್ನಿನೂ ಸ್ಥಾಪನೆ ಮಾಡಿದ್ದಿಲ್ಲ. ದಿಸ್ ಇಸ್ ದ ಮೇಜರ್ ಸ್ಟೆಪ್ ಟುವರ್ಡ್ಸ್ ಪವರ್ ಸ್ಟೇಷನ್ ಅಂತ ಹೇಳ್ಬೋದು. ಅಲೈನ್ಡ್ ವಿತ್ ದ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ of the Government of India, SJVN's Green Hydrogen Pilot Project aims to produce 14 kilograms of green hydrogen. ನೋಡಿ 14 ಕಿಲೋಗ್ರಾಮ್ ಗ್ರೀನ್ ಹೈಡ್ರೋಜನ್ನ ಉತ್ಪಾದನೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಡೈಲಿ ಡ್ಯೂರಿಂಗ್ ಇನ್ ಇಟ್ಸ್ 8 hour ಆಪರೇಷನಲ್ ವಿಂಡೋ. ಪ್ರತಿದಿನ 14 ಕಿಲೋಗ್ರಾಮ್ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಮಾಡ್ಬೇಕಂದ್ರೆ ಯುಟಿಲೈಸಿಂಗ್ ಆ್ಯನ್ ಅಲ್ಕಲೈನ್ ಎಲೆಕ್ಟ್ರೋಲೈಸ್ ವಿತ್ ಎ ಕೆಪಾಸಿಟಿ ಆಫ್ 20 m3 per hour. The project will harness renewable energy from SJVN's 1.31 megawatt solar power plant in Wadel, Shimla to power its operations. ನೋಡಿ ನಾನು ಹೇಳಿದೆ ನಿಮಗೆ ಒಂದು ಗ್ರೀನ್ ರಿನ್ಯೂಯಬಲ್ ಎನರ್ಜಿಗೆ ಗ್ರೀನ್ ಎನರ್ಜಿ ಬೇಕಾಗುತ್ತೆ ಅಂತೇಳಿ, ಅದನ್ನೇ ಇವರು ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲೂ 14 ಕಿಲೋಗ್ರಾಮ್ ಗ್ರೀನ್ ಹೈಡ್ರೋಜನ್ ಎನರ್ಜಿಯನ್ನು ಪ್ರತಿನಿತ್ಯ ಉತ್ಪಾದನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. The green hydrogen generated will serve double purposes. ನೋಡಿ ಎರಡು ಉದ್ದೇಶಗಳಿಗೆ ಒಂದು ಜನರೇಟ್ ಆಗಿರ್ತಕ್ಕಂಥ ಗ್ರೀನ್ ಹೈಡ್ರೋಜನ್ ಎನರ್ಜಿಯನ್ನು ಸರ್ವ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಟ್ ವಿಲ್ ನಾಟ್ ಓನ್ಲಿ ಮೀಟ್ ದ ಕಂಬಷನ್ ಫ್ಯೂಲ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಹೈ ವೆಲಾಸಿಟಿ ಆಕ್ಸಿಜನ್ ಫ್ಯೂಲ್ ಕೋಟಿಂಗ್ ಫೆಸಿಲಿಟಿ ಆಫ್ NJPHS ಬಟ್ ಆಲ್ಸೋ ಜನರೇಟ್ ಎಲೆಕ್ಟ್ರಿಸಿಟಿ ಥ್ರೂ ಎ 25 ಕಿಲೋವ್ಯಾಟ್ ಫ್ಯೂಲ್ ಸೆಲ್. ನೋಡಿ ಮತ್ತು ಇದ್ರ ಜೊತೆಗೆ 25 ಕಿಲೋವ್ಯಾಟ್ ಫ್ಯೂಲ್ ಸೆಲ್ಲನ್ನು ಥ್ರೂ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಬಿಗ್ ಬೂಸ್ಟಪ್ ಅಂತ ಹೇಳ್ಬೋದು ಯಾವುದಕ್ಕೆ, SJVN ಕಂಪ್ನಿಗೆ ಅಂತ ಹೇಳ್ಬೋದು. ಇನ್ನು ಇದರದ್ದು ಕೆಲವೊಂದಿಷ್ಟು ಫಂಡಮೆಂಟಲ್ಸ್ ನೋಡಿದರೆ ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಬೇಡವಾ ಅಂತ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. ನೋಡೋಣ ಬನ್ನಿ. ನೋಡಿ SJVN ಓಕೆ, ಎಷ್ಟಿದೆ ಶೇರ್ ಬೆಲೆ ಇವತ್ತು? 134 ಇದೆ, 134 ಇದೆ. ಹಾಗೆ ಇದರದ್ದು 52 ವೀಕ್ ಹೈ ಎಷ್ಟಿದೆ? 170 ಇದೆ. ಇವತ್ತಿನ ಶೇರ್ ಬೆಲೆ ಎಷ್ಟು? 134. 52 ವೀಕ್ ಹೈ 170, 52 ವೀಕ್ಲು 34. ಆಲ್ಮೋಸ್ಟ್ ಆಲ್ 5 to 6 ಟೈಮ್ಸು ಈ ವರ್ಷ ಕೊಟ್ಟಿದೆ ಇದು ರಿಟರ್ನ್. ನೋಡಿ ಸ್ಟಾಕ್ ಕ್ಲೋಸ್ಡ್ ಆಟ್ ₹132, ಕ್ರಾಸಿಂಗ್ ಇಟ್ಸ್ ಪ್ರೀವಿಯಸ್ ಮಂತ್ ಹೈ. ನೋಡಿ ಕಳೆದ ತಿಂಗಳದ ಹೈ ಎಷ್ಟಿತ್ತು? 130 ಇತ್ತು, ಅದನ್ನು ಕ್ರಾಸ್ ಆಗಿ ಮೇಲ್ಗಡೆ ಸಸ್ಟೇನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಇದು ಯಾವ ಸೆಕ್ಟರ್? ಇದು ಪವರ್ ಸೆಕ್ಟರ್. ಓಕೆ, ಪವರ್ ಸೆಕ್ಟರ್. ಇಂಡಸ್ಟ್ರಿ ಯಾವುದು? ಪವರ್ ಜನ್ರೇಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಮತ್ತು ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲ್ 53,000 crores, 53,000 ಕೋಟಿ. ಕ್ಯಾಟಗರಿ ಯಾವುದು? ಮಿಡ್ ಕ್ಯಾಪ್ ಬರುತ್ತೆ. ಮತ್ತು ಇದ್ರದ್ದು ಎಂಟರ್ಪ್ರೈಸ್ ವ್ಯಾಲ್ಯೂ 65,000 ಇದೆ. ಬುಕ್ ವ್ಯಾಲ್ಯೂ ಪರ್ ಶೇರ್ 36 ಇದೆ. ಓಕೆ, ಬುಕ್ ವ್ಯಾಲ್ಯೂ 36 ಇದೆ. ಪಿ ರೇಷಿಯೋ, ಪ್ರೈಸ್ ಅರ್ನಿಂಗ್ ರೇಷಿಯೋ ಎಷ್ಟಿದೆ? 53 ಇದೆ. PEG ರೇಷಿಯೋ 19 ಇದೆ. ಹಾಗೆ ಡಿವಿಡೆಂಡ್ ಓಕೆ, ಗೌರ್ಮೆಂಟ್ ಕಂಪ್ನಿ 1.31 ಡಿವಿಡೆಂಡು ಈಲ್ಡ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಒಂದು ಬ್ಯೂಟಿಫುಲ್ ಒಂದು ಚಾರ್ಟ್ ಇದೆ, ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಇದು ಒಂದು ದಿನದ ರಿಟರ್ನ್ ಎಷ್ಟಿದೆ? 1.2 ಅಪ್ಸೈಡ್. ಓಕೆ, 1 ವೀಕ್ದು 5% ರಿಟರ್ನ್ ಕೊಟ್ಟಿದೆ. 1 ಮಂತು 9.5 ಕೊಟ್ಟಿದೆ. ಹಾಗೆ 6 ಮಂತು 101% ರಿಟರ್ನ್. 1 ಇಯರ್ 287 ರಿಟರ್ನ್. ನೋಡಿ 1 ಇಯರ್ 287, 2 ಇಯರ್ 364% ರಿಟರ್ನ್, 5 years 476% ರಿಟರ್ನ್, 10 years 500% ರಿಟರ್ನ್. ನೋಡಿ 10 ವರ್ಷಕ್ಕೆ 502% ರಿಟರ್ನು, 5 ವರ್ಷದ್ದು 500% ರಿಟರ್ನು, 2 ವರ್ಷ 364, 1 ಇಯರ್ 267% ರಿಟರ್ನ್. 1 ವರ್ಷನೂ ನೆಗೆಟಿವ್ ರಿಟರ್ನ್ಸ್ ಇಲ್ಲ, ಪ್ರತಿ ವರ್ಷವೂ ಪಾಸಿಟಿವ್ನಲ್ಲೇ ಇದೆ, ಪ್ರತಿ ತಿಂಗಳನ್ನು ಪಾಸಿಟಿವ್ನಲ್ಲೇ ರಿಟರ್ನ್ಸ್ ಕೊಡ್ತಾ ಇದೆ. ಇದು ಒಂದು ತೆರೆಮರೆ ಹಿಂದಿನ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಲ್ಲ, ದಿಸ್ ಸ್ಟಾಕ್ ವಿಲ್ ಬಿಕಮ್ ಮಲ್ಟಿ ಬ್ಯಾಗರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಪವರ್ ಸೆಕ್ಟರ್ಗೆ ಸಂಬಂಧಿಸಿದಂಥ ಸ್ಟಾಕು. ಹಾಗೆ
ಪವರ್ ರಿಸೋರ್ಸಸ್ಸು ಚೆನ್ನಾಗಿದೆ ಮತ್ತು ಇದರ ಬಿಸ್ನೆಸ್ ಏನು ಇತ್ತೀಚೆಗೆ ಸ್ಥಾಪನೆ ಮಾಡ್ತಿದ್ದಾರೆ, ಇವತ್ತು ನಿನ್ನೆ ಒಂದು ಗ್ರೀನ್ ಹೈಡ್ರೋಜನ್ ಬಗ್ಗೆ ಒಂದು ಫೋಕಸ್ ಮಾಡ್ತಿದ್ದಾರಲ್ಲ, ದಿಸ್ ವಿಲ್ ಬಿಕಮ್ ವಂಡರ್ಫುಲ್ ಬೂಸ್ಟಪ್ ಫಾರ್ SJVN ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೋದು ಮತ್ತು ವಾಚ್ ಲಿಸ್ಟ್ನಲ್ಲಿ ಇಟ್ಕೋಬೋದು ಸ್ನೇಹಿತರೆ. ರಿಟರ್ನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದೆ. ಅಬೌಟ್ ದ ಕಂಪ್ನಿ ಹೇಳೋದಾದರೆ SJVN ಮಿನಿ ರತ್ನ ಕ್ಯಾಟಗರಿ 1 ಆ್ಯಂಡ್ ಶೆಡ್ಯೂಲ್ A CPSE ಅಂಡರ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಪವರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದರಲ್ಲಿ ಬರುತ್ತೆ. ಓಕೆ ನೋಡಿ, SJVNನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸು ನೋಡಿ 55% ಇದೆ. ಸುಮಾರು 216 ಕೋಟಿ ಶೇರ್ಸ್ಗಳನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಚೇಸ್ ಮಾಡಿದೆ SJVNದು. LIC ಆಫ್ ಇಂಡಿಯಾ ನೋಡಿ 1.73% ಇದೆ, ಅದು ಕೂಡ ಇನ್ವೆಸ್ಟ್ ಮಾಡಿದೆ SJVNನಲ್ಲಿ. ಸುಮಾರು 6.5 ಕೋಟಿ ಶೇರ್ಗಳನ್ನು ಹೋಲ್ಡ್ ಮಾಡಿದೆ LIC ಆಫ್ ಇಂಡಿಯಾ. ಯಾವುದು? SJVN ಕಂಪ್ನಿಯ ಶೇರ್ಗಳನ್ನು. ನೋಡಿ, 1 ಔಟ್ ಆಫ್ 5 ವೆರಿ ನೆಗೆಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತಿದ್ದಾರೆ, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಂತಾರೆ, 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ ಅಂತ ಹೇಳ್ತಿದ್ದಾರೆ. ಸೊ ಹಾಗೆಯೇ ರಿಟರ್ನ್ಸ್ ಎಲ್ಲ ಹೇಳಿದೆ ನಿಮಗೆ ಚಾರ್ಟ್ನಲ್ಲಿ. 1 ಇಯರ್ 300% ಇದೆ. PE ರೇಷಿಯೋ ಎಲ್ಲ ಹೇಳಿದ್ದೀನಿ, 58% ಇದೆ. ROE 7.24 ಇದೆ. ಡಿವಿಡೆಂಡ್ ಕೊಡ್ತಾ ಇದೆ ಪ್ರತಿ ವರ್ಷ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಲಾಸ್ಟು ಮತ್ತು ಏನು ನೋಡೋದು, ಮಾರ್ಚ್ 24ವರೆಗಿನ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿಬಿಡೋಣ. ನೋಡಿ, 81% ಪ್ರಮೋಟರ್ಸ್ ಇದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ. FIIಸು 2.36, ಮ್ಯೂಚುವಲ್ ಫಂಡ್ಸು 1.54 ಇದ್ದಾರೆ. ಇನ್ಶೂರೆನ್ಸ್ ಕಂಪ್ನಿದವರು 1.81, ಅದರಲ್ಲಿ LICದವ್ರದ್ದೇ 1.70% ಇದೆ. DIಸು 0.01, ನಾನ್ ಇನ್ಸ್ಟಿಟ್ಯೂಷನ್ 12.44. ಸೊ ಇದನ್ನು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ಡೆವಲಪ್ಮೆಂಟ್ಸ್ ಆದಾಗ ನೋಡ್ತಾ ಇರಿ, ಅಥವಾ SIP ಥ್ರೂನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬೆಸ್ಟ್ ಐಡಿಯಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಡ್ರಾಪ್ ದ ಕಮೆಂಟ್ ಮತ್ತು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.